ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು ಪಡೆಯುತ್ತಿರುವ ಕರ್ನಾಟಕದ ಪ್ರತಿಯೊಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಏಕೆಂದರೆ ಇಂಥ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲ್ಲ ಅಂತ ಸರ್ಕಾರ ಒಂದು ನಿಗದಿವಾದ ಮಾಹಿತಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಏನು ಈ ಕೆಲಸ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಹಣ ಬರುವುದಿಲ್ಲ ಮತ್ತು ತೆರಿಗೆನ ಕಟ್ತಾ ಇದ್ರೆ ಹಣವನ್ನು ಬರುವುದಿಲ್ಲ ಅಂತ ಯಾವ ತೆರಿಗೆ ಮತ್ತು ಡೀಪ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ನೀವೇನಾದ್ರೂ ನಮ್ಮ ಮೊದಲ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದಲ್ಲಿ ದಿನೇ ದಿನೇ ಬಹಳಷ್ಟು ಬದಲಾವಣೆಗಳು ಕೂಡ ಬರ್ತಾ ಇದಾವೆ. ಆದರೆ 11ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆನೇ ಆಗ್ತಾ ಇಲ್ಲ. ಬದಲಾವಣೆಗಳು ಕೂಡ ದಿನ ಬರ್ತಾ ಇದಾವೆ, ಹಣವನ್ನು ಜಮಾವಣೆ ಆಗ್ತಿಲ್ಲ ಅಂತ ಬಹಳಷ್ಟು ಜನ ಕೂಡ ಕಮೆಂಟ್ ನಲ್ಲಿ ತಿಳಿಸ್ತಾ ಇದ್ದರು. ಅದಕ್ಕಾಗಿ ಇಲ್ಲಿ ಈ ಒಂದು ಬದಲಾವಣೆ ಇದ್ದರೆ ಮಾತ್ರ ಮಹಿಳೆಯರಿಗೆ ಹಣವನ್ನು ಬರುವಂತದ್ದು. ಏಕೆಂದರೆ ಇಲ್ಲಿ ಪಿಂಕ್ ಕಾರ್ಡ್, ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳುವ ಕರ್ನಾಟಕದ ಪ್ರತಿಯೊಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಿಂಕ್ ಕಾರ್ಡ್ ಮಾಡಿಸಿದವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುವ ಒಂದು ಮಾಹಿತಿ ಕೂಡ ಸರ್ಕಾರ ನಿಗದಿಪಡಿಸಿದೆಯಂತೆ. ಮತ್ತು ಇಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ನೀವು ನಿಮ್ಮ ಯಾವುದೇ ಒಂದು ವ್ಯಕ್ತಿಗಳು ಕೂಡ ಯಾವ ಒಂದು ಜಾಬಿನಲ್ಲಿಯೂ ಕೂಡ ಇರಬಾರದು ಅಂದರೆ ಗೌರ್ನಮೆಂಟ್ ನೌಕರಿಯಲ್ಲಿ ಕೂಡ ಇರಬಾರದು. ಫ್ಯಾಮಿಲಿಯಲ್ಲಿ ಗೌರ್ಮೆಂಟ್ ನೌಕರಿ ಇದ್ದವರು ಕೂಡ ಆ ಫ್ಯಾಮಿಲಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಬರುವುದಿಲ್ಲ ಅಂತೆ. ಮತ್ತು ನೀವು ಬ್ಯಾಂಕಿಗೆ ಯಾವುದೇ ರೀತಿಯಾಗಿಯೂ ಕೂಡ ತೆರಿಗೆಯನ್ನ ಕಟ್ತಾ ಇರಬಾರದು, ಅಂದರೆ ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ತಾ ಇರಬಾರದು. ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಯಾವುದೇ ರೀತಿಯಾಗಿ ಕೂಡ ವೈಟ್ ಬೋರ್ಡ್ ಕಾರ್ ಕೂಡ ಇರಬಾರದು. ಕಾರ್ ಇದ್ದವರಿಗೆ ಹಣವನ್ನು ಬರುವುದಿಲ್ಲ ಅಂತೆ. ಮತ್ತು ಯೆಲ್ಲೋ ಬೋರ್ಡ್ ಇದ್ದರೆ ಮಾತ್ರ ಹಣವನ್ನು ಬರುತ್ತದೆ ಅಂತ ಹೇಳಿದ್ದಾರೆ. ಮತ್ತು BPL ರೇಷನ್ ಕಾರ್ಡ್ ಗಳನ್ನು ಹೊಂದಿರುವ ಪ್ರತಿಯೊಂದು ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮಹಿಳೆಯರ ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರಂತೆ. ಅಂದರೆ ಬಿಡುಗಡೆ ಆಗುವ ದಿನಾಂಕದಂದು ಮಹಿಳೆಯರ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಸಲ್ಲಿಸುತ್ತಾರಲ್ಲ, ಅವು ಡಾಕ್ಯುಮೆಂಟ್ ಗಳನ್ನು ಎಲ್ಲಾ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯಬೇಕು ಮತ್ತು ಯಾರಿಗೆ ನಾವು ಬಿಡುಗಡೆ ಮಾಡಬೇಕು ಮತ್ತು ಯಾರಿಗೆ ಬಿಡುಗಡೆ ಮಾಡಬಾರದು ಅಂತ ಪರಿಶೀಲನೆಯಲ್ಲಿ ಕೂಡ ಇದೆಯಂತೆ. ಆದರೆ ಇದೇ ತಿಂಗಳು ಜುಲೈ ತಿಂಗಳಿನ ನಂತರ ಬರುವ ತಿಂಗಳಿನಂದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಡಾಕ್ಯುಮೆಂಟ್ ಪರಿಶೀಲನೆಗಳನ್ನು ಮುಗಿಸಿಕೊಂಡು ಯಾರಿಗೆ ಹಣ ಬರಬೇಕು ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಬಿಡುಗಡೆ ಮಾಡುತ್ತೇವೆ ಎಂದು ಮಾಹಿತಿಯಲ್ಲಿ ತಿಳಿದು ಬಂದಿದೆ. ಮತ್ತು ಈಗಾಗಲೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ನಲ್ಲಿ ನನಗೆ ತಿಳಿಸ್ತಾ ಇದ್ರು, ಸರ್ ಹಣವನ್ನು ಯಾವಾಗ ಬರುತ್ತದೆ ಅಂತ. ನೋಡಿ, ನಿಮಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ, ನಿಮಗೆ ತಿಳಿದಿದೆ ಅಂತ ನನಗೆ ಗೊತ್ತು. ಏಕೆಂದರೆ ಈ ಬದಲಾವಣೆಗಳು ಕೂಡ ಸರ್ಕಾರ ತರ್ತಾ ಇದೆ. ಮತ್ತು ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಬದಲಾವಣೆಗಳು ಕೂಡ ದಿನ ಬರ್ತಾನೆ ಇದಾವೆ. ಆದ್ರೆ ಬದಲಾವಣೆಗಳು ಬಂದ ನಂತರ ನಾವು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇರ್ತೀವಿ. ಆದ್ರೆ ಯಾವುದೇ ರೀತಿಯಾಗಿ ಕೂಡ ಫೇಕ್ ಆಗಿರುವುದಿಲ್ಲ ಗೆಳೆಯರೆ. ಏಕೆಂದರೆ ಬದಲಾವಣೆಗಳು ಕೂಡ ದಿನ ಬರ್ತಾನೆ ಇರ್ತವೆ. ಅದಕ್ಕೆ ನಾವು ವಿಡಿಯೋನ ಮಾಡಿ ನಿಮಗೆ ದಿನೇ ಹೇಳ್ತಾ ಇರ್ತೀವಿ. ಆದರೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆಯವರೆಗೆ ನೋಡಿದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋನ ಹೇಗೆ ಅನಿಸ್ತು ಅಂತ ನಮಗೆ ತಿಳಿಸಿ. ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಆವಾಗ ಬರುತ್ತದೆಯೋ ಮತ್ತು ಇವಾಗ ಬರುತ್ತದೆ ಅಂತ ಕನ್ಫ್ಯೂಸ್ ಅಲ್ಲಿ ಕೂಡ ಇರುತ್ತಾರೆ, ಅವರಿಗೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳಲಿ. ಮತ್ತು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.